students. The topic of this session is jump statements. You are already familiar with jump statements in previous programming languages which you have learned. Jump, the name itself suggests that jumping or moving from one block of code to another block of code, moving from one statement to another statement by skipping a particular portion or the block of code. ಸ್ಕಿಪ್ ಮಾಡಿ ಮುಂದೆ ಹೋಗೋವಂಥದ್ದು, ಇದನ್ನು ಅಲೋ ಮಾಡೋದು ಜಂಪ್ ಸ್ಟೇಟ್ಮೆಂಟ್ಸ್. ಜಂಪಿಂಗ್ ಆರ್ ಮೂವಿಂಗ್. ಜಂಪ್ ಮಾಡಬೇಕಾದ್ರೆ ಹೇಗೆ, ನಾವು ಒಂದು ಸಮ್ ಪೋರ್ಷನ್ ಆಫ್ ದಿ ಸ್ಪೇಸ್ನ ನಾವು ಆಕ್ಯುಪೈ ಮಾಡ್ಕೊಳ್ತಾ ಹಾಗೆ ಇನ್ನೊಂದು ಪೊಸಿಷನ್ಗೆ ನಾವು ಮೂವ್ ಆಗಿರ್ತೀವಿ. ದಟ್ ಈಸ್ ವಿ ಕಾಲ್ ಆಸ್ ಜಂಪಿಂಗ್ ಇನ್ ರಿಯಲ್ ಲೈಫ್ ಸಿಚುಯೇಷನ್ಸ್ ಅಲ್ವಾ. ಅದೇ ರೀತಿ ಹಿಯರ್ ಫ್ರಮ್ ಒನ್ set of statements to another set of statements, we can jump by making use of these statements like break, continue and labeled loops. Before learning about these jump statements, you need to know about looping statements. Looping statements concept ಗೊತ್ತಿದ್ರೆ ಮಾತ್ರ. Why do we use looping statements? Looping statements ಹೇಗೆ ವರ್ಕ್ ಆಗುತ್ತೆ ಅಂತ if you have learned from the previous session, then only you can understand this jumping concept. Here you have 3 keywords for jumping concept. ಈ break ಅನ್ನೋ keyword you have used in switch statement. While learning conditional statements, there is a last portion which consists of these conditional statements, which consists of a statement called as switch statement. Switch statement you have numerous cases with the case number and the statements followed by a break statement. Nanu previous session alli while explaining conditional statements, an example for switch statement, additional ಅರ್ಥಮೆಟಿಕ್ ಆಪ್ರೇಷನ್ ಪರ್ಫಾರ್ಮ್ ಮಾಡೋಂಥ ಎಕ್ಸಾಂಪಲ್ ತೊಗೊಂಡಿದ್ದೆ. ಕೇಸ್ 1 ಅಡಿಷನ್ ಆಪ್ರೇಷನ್ ಪರ್ಫಾರ್ಮ್ ಆದರೆ ಅಲ್ಲಿ ಬ್ರೇಕ್ ಆಗುತ್ತೆ. ಇಫ್ ಯು ರನ್ ದಿ ಪ್ರೋಗ್ರಾಮ್ ದಿ ಸೆಕೆಂಡ್ ಟೈಮ್, ದೆನ್ ಓನ್ಲಿ ಯು ಕ್ಯಾನ್ ಚೂಸ್ ಎನದರ್ ಆಪ್ಷನ್ ಆ್ಯಂಡ್ ಯು ಕ್ಯಾನ್ ಗೋ ಫಾರ್ ಸಬ್ಟ್ರಾಕ್ಷನ್ ಆರ್ ಮಲ್ಟಿಪ್ಲಿಕೇಟಿಂಗ್ ದಿ ನಂಬರ್ಸ್. ಸೊ ಆ ಬ್ರೇಕ್ ಅನ್ನೋ ಕೀವರ್ಡು ಅಲ್ಲಿ ಆ ಪರ್ಟಿಕ್ಯುಲರ್ ಕೇಸ್ಗೆ ಬ್ಲಾಕೇಜ್ ಥರ ವರ್ಕ್ ಮಾಡ್ತಾ ಇದೆ. ಇಫ್ ಯು ರನ್ ಎ ಸ್ವಿಚ್ ಕೇಸ್ ಪ್ರೋಗ್ರಾಮ್ ಆ್ಯಂಡ್ ಚೂಸ್ ದಿ ಕೇಸ್ ನಂಬರ್, ಈಗ ಸಪೋಸ್ ನಾನು ಕೇಸ್ ನಂಬರ್ 2 ಅಂತ ತಗೊಳ್ತೀನಿ. 2 ಅಂತ ತಗೊಂಡು 2 ನಂಬರ್ಸ್ನ ಇನ್ಪುಟ್ ಮಾಡಿದ್ರೆ ಅಲ್ಲಿ ಅಡಿಷನ್ ಆಪ್ರೇಷನ್ ಆಗಲ್ಲ. ಸಿನ್ಸ್ ಕೇಸ್ ನಂಬರ್ 2 ಈಸ್ ಅಟ್ಯಾಚ್ಡ್ ವಿತ್ ಓನ್ಲಿ ದಿ ಸಬ್ಟ್ರಾಕ್ಷನ್ ಆಪ್ರೇಷನ್. ಸೊ ಸಬ್ಟ್ರಾಕ್ಷನ್ ಮಾಡಿಬಿಟ್ಟು 2 ನಂಬರ್ಸು ಎಕ್ಸಿಟ್ ಆಗುತ್ತೆ. ಪರ್ಟಿಕ್ಯುಲರ್ ಕೇಸಿಂದ ಮಾತ್ರ ಎಕ್ಸಿಟ್ ಆಗುತ್ತೆ. ಸೊ ದಟ್ ಐ ನೀಡ್ ಟು ರನ್ ದಿ ಪ್ರೋಗ್ರಾಮ್ ಒನ್ಸ್ ಅಗೈನ್ ಟು ಪರ್ಫಾರ್ಮ್ ಸಮ್ ಅದರ್ ಆಪ್ರೇಷನ್. ಸೊ ದಿಸ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಬ್ರೇಕ್ ಕೀವರ್ಡ್. ಇನ್ನೊಂದು ಎಕ್ಸಾಂಪಲ್ ತಗೋಬೇಕು ಅಂದರೆ, ಐ ಆಮ್ ಸರ್ಚಿಂಗ್ ಫಾರ್ ಎ ಪರ್ಟಿಕ್ಯುಲರ್ ನೇಮ್ ಇನ್ ಎ ಲಿಸ್ಟ್ ಆಫ್ 100 ನೇಮ್ಸ್. 100 ನೇಮ್ಸ್ ಇದೆ ಲಿಸ್ಟು. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ನೇಮ್ ಮಾತ್ರ ಸರ್ಚ್ ಮಾಡ್ತಾ ಇದ್ದೀನಿ. 52nd 53rd ಆ ಪೊಸಿಷನಲ್ಲಿ ಇರ್ಬೋದು ಆ ನೇಮು. ಸೊ 52nd 53rd ಪೊಸಿಷನಲ್ಲಿದ್ರೂ ಔಟ್ ಆಫ್ ದೋಸ್ ಲಿಸ್ಟ್ ಆಫ್ ನೇಮ್ಸ್ ಆಫ್ 100 ಮೆಂಬರ್ಸ್ ಲಿಸ್ಟ್ ನಾನು ನಂಬರ್ 1ಇಂದ ಲೂಪಿಂಗ್ ಆಗ್ತಾ ಬರಬೇಕು, ಸರ್ಚಿಂಗ್ ಮಾಡ್ತಾ ಬರಬೇಕು ನಿಮ್ಮ ಪ್ರೋಗ್ರಾಮ್. ಆ ರೀತಿ ನಾನು ಪ್ರೋಗ್ರಾಮ್ ಡೆವಲಪ್ ಮಾಡಿರಬೇಕು. 1 2 3 4 5 6 ಫೈನಲಿ 52 53 ಯಾವುದೋ ಒಂದು 52nd ಪೊಸಿಷನ್ ಅಂತ ತಗೊಳ್ಳಿ. ಅಲ್ಲಿ ನಾನು ಸರ್ಚ್ ಮಾಡ್ತಾ ಇರೋ ಅಂಥ ಎಲಿಮೆಂಟು ಮ್ಯಾಚ್ ಆಗುತ್ತೆ.
ಅಲ್ಲಿ ಮ್ಯಾಚ್ ಆದಾಗ ಇನ್ನೂ 100 ತನಕ ಲಿಸ್ಟ್ ಆಫ್ ನೇಮ್ಸ್ ಇದೆ. ಇದೆಲ್ಲ ಅನ್ನೆಸೆಸರಿ ಡೇಟಾ ಆಗೋಯ್ತು. ನನಗೆ ಐ ಸಕ್ಸೀಡೆಡ್ ಇನ್ ಸರ್ಚಿಂಗ್ ದಟ್ ನೇಮ್. ಐ ಗಾಟ್ ದಟ್ ನೇಮ್ ಇನ್ ದಿ 52nd ಪೊಸಿಷನ್ ಇಟ್ ಸೆಲ್ಫ್. ಸೊ ಅಂಥ ಕೇಸಸ್ಸಲ್ಲಿ ವಿ ನೀಡ್ ಟು ಪುಟ್ ಎ ಬ್ರೇಕ್ ಆರ್ we can jump from that portion of the program and exit from the program. ನಾವು ಮತ್ತೆ ಲೂಪಿಂಗ್ ಮಾಡಿಕೊಂಡು 100 ನೇಮ್ಸ್ ಲಿಸ್ಟನ್ನು ಲೂಪಿಂಗ್ ಆದಮೇಲೆ ಎಕ್ಸಿಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಇಫ್ ಯು ಯೂಸ್ ದೀಸ್ ಕೈಂಡ್ ಆಫ್ ಸ್ಟೇಟ್ಮೆಂಟ್ಸ್, ಆ 52nd ಇಂಡೆಕ್ಸಿಂದನೇ ನಾವು ಜಂಪಿಂಗ್ ಮಾಡ್ಕೋಬೋದು ಬೈ ಯೂಸಿಂಗ್ ದೀಸ್ ಟೆಕ್ನಿಕ್ಸ್. First one is a break statement. Just now we discussed about switch concept. It is encountered inside a loop. The loop is immediately exited. And switch case example tagonde. But here I have taken the example of nested for loop. Here you have 2 for loops in the example. If you put a if condition and that condition satisfies, here you can put a break by using the break keyword for this inner loop only. The outer part of the loop will keep on executing the statements. ಈಗ ಸಪೋಸ್ ಆ 100 ನೇಮ್ಸ್ ಲಿಸ್ಟಲ್ಲಿ ನಾನು 2 ನೇಮ್ಸ್ ಸರ್ಚ್ ಮಾಡಬೇಕು. ನನಗೆ ಒಂದು 52nd ಪೊಸಿಷನಲ್ಲಿ ಒಂದು ನೇಮ್ ಸಿಕ್ಕಿದೆ. Another name which I am searching for is in some 95th position. ಸೊ ಅದು ಕಂಟಿನ್ಯೂ ಆಗಬೇಕು. ಇಲ್ಲಿ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ, ಐ ಹ್ಯಾವ್ ಗಾಟ್ ದಟ್ ನೇಮ್ ಅಂತಂದರೆ ಈ ಔಟರ್ ಲೂಪು ಇಟ್ ವಿಲ್ ಕೀಪ್ ಆನ್ ಲೂಪಿಂಗ್ ಅಂಟಿಲ್ ಐ ಗೆಟ್ ದಿ ನೇಮ್ ಇನ್ 95th ಪೊಸಿಷನ್. ಇಲ್ಲಿಂದ ಬ್ರೇಕ್ ಆಗಿದೆ, ಬಟ್ ಈ ಪೋರ್ಷನಿಂದ ಲೂಪಿಂಗ್ ಕಂಟಿನ್ಯೂ ಆಗ್ತಾ ಇದೆ. ದಿಸ್ ಈಸ್ ಅಬೌಟ್ ಬ್ರೇಕ್ ಸ್ಟೇಟ್ಮೆಂಟ್. Continue statement causes the loop to be continued with the next iteration after skipping any statements in between. Continue statement, here also I have taken the example of for loop. If you use this keyword continue along with the if condition, it will skip only that portion of statements and continue with the next iteration. ಇಲ್ಲಿ ಎಕ್ಸಾಂಪಲ್ ತಗೋಬೇಕು ಅಂದರೆ ಲಿಸ್ಟ್ ಆಫ್ ಅಪ್ಲಿಕೇಶನ್ಸ್ನ ನಿಮ್ಮ ಸಾಫ್ಟ್ವೇರ್ ಪ್ರಾಸೆಸಿಂಗ್ ಮಾಡ್ತಾ ಇದೆ. ಅಪ್ಲಿಕೇಶನ್ಸಲ್ಲಿ ಯಾವುದೋ ಒಂದು ಸರ್ಟೇನ್ ಕ್ಯಾಟಗರಿ ಆಫ್ ಅಪ್ಲಿಕೇಶನ್ಸು ರಿಜೆಕ್ಟ್ ಆಗಬೇಕು ಅಂತ ನಿಮ್ಮ ರಿಕ್ವೈರ್ಮೆಂಟ್ ಇದೆ, ಪ್ರೋಗ್ರಾಮ್ ರಿಕ್ವೈರ್ಮೆಂಟ್ ಇದೆ, ಆರ್ಗನೈಸೇಷನ್ ರಿಕ್ವೈರ್ಮೆಂಟ್ ಇದೆ. ಕಂಟಿನ್ಯೂಯಸ್ ಮಿಕ್ಸಿಂಗ್ ಅಪ್ ಆಫ್ ಸೋ ಮೆನಿ ಕ್ಯಾಟಗರೀಸ್ ಇದೆ. ಪರ್ಟಿಕ್ಯುಲರ್ ಕ್ಯಾಟಗರಿನ ಸ್ಟೂಡೆಂಟ್ಸ್ ಅಥವಾ ಅಪ್ಲಿಕೆಂಟ್ಸ್ ಸ್ಕಿಪ್ ಮಾಡಿ ಇಟ್ ಹ್ಯಾಸ್ ಟು ಮೂವ್ ಆನ್ ವಿತ್ ಅದರ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಆರ್ ದಿ ಅಪ್ಲಿಕೆಂಟ್ಸ್. ಸೊ ಅಂಥ ಕೇಸಸ್ಸಲ್ಲಿ ವಿ ನೀಡ್ ದಿಸ್ ಕೈಂಡ್ ಆಫ್ ಕಂಟಿನ್ಯೂ ಸ್ಟೇಟ್ಮೆಂಟ್ಸ್. ಫಾರ್ ಲೂಪ್ ಪ್ರಾಸೆಸಿಂಗ್ ಮಾಡ್ತಾ ಇದೆ, ಇಫ್ ಕಂಡೀಷನ್ ಏನು ಹೇಳ್ತಾ ಇದೆ, ಪರ್ಟಿಕ್ಯುಲರ್ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ reject the application of the students who belongs to this particular category. ಸೊ ಅದು ಮಾತ್ರ ಸ್ಕಿಪ್ ಆಗ್ತಾ ಇರುತ್ತೆ ಆ್ಯಂಡ್ ಕಂಟಿನ್ಯೂ ವಿತ್ ನೆಕ್ಸ್ಟ್ ಕ್ಯಾಟಗರಿ. ಅದು ಅಕ್ಸೆಪ್ಟೇಬಲ್ ಕ್ಯಾಟಗರಿ ಅಂದರೆ ಅದು ಸ್ಟೋರ್ ಆಗುತ್ತೆ. ಮತ್ತೆ ಎನ್ಕೌಂಟರ್ ಆಯಿತು ದಟ್ ಪರ್ಟಿಕ್ಯುಲರ್ ಕ್ಯಾಟಗರಿ ವಿಚ್ ದಿ ಆರ್ಗನೈಸೇಷನ್ ವಾಂಟ್ಸ್ ಟು ರಿಜೆಕ್ಟ್, ಅದು ಮತ್ತೆ ಸ್ಕಿಪ್ ಆಗುತ್ತೆ. ಮತ್ತೆ ಅಕ್ಸೆಪ್ಟೆಡ್ ಕ್ಯಾಟಗರಿ ಇದ್ದರೆ ಕಂಟಿನ್ಯೂ ಆಗುತ್ತೆ. ಮತ್ತೆ ಇನ್ನೊಂದು ಯಾವುದೋ ಅಕ್ಸೆಪ್ಟೆಡ್ ಕ್ಯಾಟಗರಿ ಬಂದಿದೆ, ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿಲ್ಲ, ಕಂಟಿನ್ಯೂ ಆಗುತ್ತೆ. ಮತ್ತೆ ರಿಜೆಕ್ಟೆಡ್ ಕ್ಯಾಟಗರಿ ಆಫ್ ಅಪ್ಲಿಕೇಶನ್ ಇಲ್ಲಿ ಕಂಡೀಷನ್ ಸಿಗುತ್ತೆ. ಸೊ ಎಗೈನ್
ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ, ಇಲ್ಲಿ ಕಂಟಿನ್ಯೂ ಆಗುತ್ತೆ. ದಿಸ್ ಈಸ್ ಹೌ ದಿಸ್ ಕಂಟಿನ್ಯೂ ಸ್ಟೇಟ್ಮೆಂಟ್ ವರ್ಕ್ಸ್. And there is another set of category called as labeled loops, which is available in Java. To give a label to a loop, place it before the loop with a colon at the end. This is the variable name loop1 followed by a colon. Place it before the loop whichever you are using. In this labeled loop, if you want to jump outside a nested loop or continue a loop that is outside the current one, then we may have to use the labeled break and labeled continue statements.